ನಮಸ್ಕಾರ ನಮಸ್ಕಾರ ಸರ್. ಸರ್ ಏನೇನು ಬೆಲೆ ಕಟ್ಟಿರಿ? ಬೆಲೆ ಸರ್, ಬೆಲೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಸರ್, ಬೆಲೆ ಎಲ್ಲಿಂದ ಪ್ರಾರಂಭ ಮಾಡಿರಿ ಸರ್? ಬೆಲೆ ಇವೆರಡಲ್ಲೂ 8 ಲಕ್ಷ, ಕಡೆ ಇದಾವೆ 7 ಲಕ್ಷ, ಈ 3.5 4.5 ಹೌದಾ ಸರ್? ಸೊ 3.5ರಿಂದ 7 ಲಕ್ಷನ ಹೇಗೆ? 8.5 3.5ರಿಂದ 8.5 ಎಲ್ಲ ಹಳ್ಳಿಕಾರ್ ತಳಿ ಅಲ್ವ ಸರ್? ಹೌದು, ಎಲ್ಲ ಹಳ್ಳಿಕಾರ್. ಸರ್, ಇವತ್ತು ಬಂದ್ರೆ ಸರ್? ರಾತ್ರಿ ಬಂದ್ರ ಸರ್? ತಮ್ಮೂರು? ನಮ್ಮದು ಇಲ್ಲೇ ತುಮಕೂರು ತಾಲೂಕು ಚಿಕ್ಕಸ್ವಾಮಿ ದೇವಸ್ಥಾನ ಅಂತ. ಅಲ್ವಾ? ಹೌದಾ ಸರ್. ನಮ್ಮದೊಂದು ಇಂಡಿಯನ್ ಹಳ್ಳಿಕಾರ್ ಅಂತ ಚಾನಲ್ ಇದೆ, ಹಂಗಾಗಿ ಅದಕ್ಕೋಸ್ಕರ ಹಳ್ಳಿಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಂಗಾಗಿ ನೋಡಿದ್ನಲ್ಲ, ಹಂಗಾಗಿ ಇತ್ತೀಚೆಗೆ ಒಂದು ಸ್ವಲ್ಪ ಅರಿವು ಮೂಡಿದೆಯಲ್ವ ಸರ್? ಒಂದು ಸ್ವಲ್ಪ ಅಲ್ವಾ? ಅಲ್ವಾ? ಯುವಕರಿಗೆ ಒಂದು ಸ್ವಲ್ಪ ಮನೆ ಮುಂದೆ ಒಂದು ಹಳ್ಳಿಕಾರ್ ಕಟ್ಕೋಬೇಕು ಅನ್ನೋದನ್ನ ಅಲ್ವಾ? ಅಲ್ವಾ? ಆಫ್ಟರ್ ಕರೋನಾ ಆದ್ಮೇಲೆ ಒಂದ್ ಸ್ವಲ್ಪ ಅರಿವು ಮೂಡಿದೆ ಅಲ್ವಾ? ಮೊದ್ಲಂಗಿಲ್ಲ. ಹೌದಲ್ವಾ? ಕರೋನಾ ಪಾಠ ಕಲಿಸ್ತು, ಮತ್ತೆ ವಾಪಸ್ ಹಳ್ಳಿಗೆ ಬಂದು ಹಳ್ಳಿ ಜನಸಂಖ್ಯೆ ಜಾಸ್ತಿ ಆಗಿದೆ ಈಗ ಅಲ್ವಾ ಸರ್? ಆಗ್ಲಿ ಸರ್, ಒಳ್ಳೇದಾಗ್ಲಿ ಸರ್. ಹಳ್ಳಿಕಾರ್ ತಳಿನ ಉಳಿಸೋಣ, ಬೆಳೆಸೋಣ, ಎಲ್ಲರ ಜವಾಬ್ದಾರಿ ಇದು, ಒಬ್ಬರು ಜವಾಬ್ದಾರಿ ಅಲ್ಲ ಇದು ಅಲ್ವಾ? ವಂಶ ಪರಂಪರೆಯಿಂದ ಬಂದಿರುವಂಥ ಇದು ಬೆಳವಣಿನ ಮುಂದಿನ ಪೀಳಿಗೆನ ಜೋಪಾನಾಗಿ ಇಟ್ಕೋಬೇಕು ಅಲ್ವಾ ಸರ್? ನೋಡಿ, ಒಂದು ಜಾತ್ರೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ, ಒಂದು ಜಾತ್ರೆ ಅಂದರೆ ಒಂದು ಜೇನುಗೂಡು ಇದ್ದ ಹಾಗೆ. ಎಲ್ಲ ವರ್ಗದ ಜನರು ಒಂದು ಬಂದು ಸೇರಿ ಒಂದು ಜಾತ್ರೆಗೆ ಒಂದು ಮೆರಗನ್ನು ಕೊಡ್ತಾರೆ ಅಲ್ವಾ? ಜಾತ್ರೆಯ ಸಂಭ್ರಮವನ್ನು ಜಾಸ್ತಿ ಮಾಡ್ತಾರೆ ಅಲ್ವಾ ಸರ್? ಅದು ಸಿದ್ಧಗಂಗಾ ಜಾತ್ರೆ ಅಂದರೆ ದೊಡ್ಡ ಆಕರ್ಷಣೆಯ ಜಾತ್ರೆ ಇದು. ಅಂತ ಒಂದು ಈ ಸ್ಥಳ ಮಹಾತ್ಮೆ ಇದೆಯಲ್ಲ, ಇದು ಬರಲೇಬೇಕು. ಅವ್ರು ಮುಂದಿನ ವರ್ಷಕ್ಕೆ ಅವ್ರನ್ನ ಹೋಗ್ಲೇಬೇಕು ಅಂತೇಳಿ. ಆಗಲಿ ಸರ್, ಒಳ್ಳೇದಾಗಲಿ ಸರ್. ನಮಸ್ಕಾರ. ಸರ್, ತಮ್ಮ ಹೆಸರು ಗೊತ್ತಲ್ಲ ಸರ್? ನನ್ನ ಹೆಸರು ಪಾಪಣ್ಣ ಅಂತ ಹೇಳಿ. ಪಾಪಣ್ಣ ಅಂತ ಸರ್? ಪಾಪಣ್ಣ ತುಮಕೂರು ಅಂತ ಹಾಕ್ಲಾ? ಸರಿ ಸರ್, ಹಾಕ್ತೀವಿ.
ಎಲ್ಲರಿಗೂ ನಮಸ್ಕಾರ. ದಿನಾಂಕ 19/2/2025 ಬುಧವಾರ. ನಾನಿವತ್ತು ತುಮಕೂರಿನ ಕೇಂದ್ರ ಭಾಗವಾಗಿರುವ ಸಿದ್ಧಗಂಗಾ ಮಠದ ಆವರಣಕ್ಕೆ ಬಂದಿದ್ದೀನಿ. ಇಲ್ಲಿ 2025ರ ದನಗಳ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಈ ವರ್ಷ ಭಾರೀ ಸಂತೆ ಕಳೆಗಟ್ಟಿದೆ. ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ, ಐತಿಹಾಸಿಕ ಜಾತ್ರೆ ಸಿದ್ಧಗಂಗಾ ಮಠ. ಈಗಾಗಲೇ ಅನೇಕ ಕಡೆಯಿಂದ ಜನ ಬಂದಿದ್ದಾರೆ ಮತ್ತು ಹೊರ ರಾಜ್ಯದವರು ಕೂಡ ಇಲ್ಲಿಗೆ ಬಂದವರು. ಬನ್ನಿ ಜಾತ್ರೆ ಒಳಗೋಗೋಣ. ಯಜಮಾನ್ರೆ ಏನು ಬೆಲೆ ಕಟ್ಟಿದ್ದೀರಾ? 140. ಇದು 120. 220. 2,20,000. 120. ಯಾವ್ರು ಗೌಡ್ರೆ? ಚಿಕ್ಕಬಿದ್ರೆ, ದೊಡ್ಡಬಳ್ಳಾಪುರ. ಯಾವಾಗ ಬಂದ್ರಿ? ಮೊನ್ನೆ. ಇನ್ನು ವ್ಯಾಪಾರ ಆಯ್ತಾ ಆಗಿಲ್ವಾ? ಹೌದಾ? ಯಾವುದು ಇದಾ? ಆಗೋಯ್ತಾ? ಹಾಂ ಹಾಂ ಹಾಂ. ಅವು ನಿಮ್ಮವ? ಅವೆಷ್ಟು? 45. ಅಲ್ಲ ಸಿಂಗಲ್ಲ ಇವು 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 ಹಸುಗಳ ಬಟ್ಟೆ 180. ಓ ಎಲ್ಲ ನಿಮ್ಮವೇ? ನಿಮ್ಮ ಊರ ಕಡೆಯವರೇ? ಎಷ್ಟು ಜೊತೆ ಇದ್ದಾವೆ? ಹಾಂ ಹೌದಾ? 10 ಜೊತೆ ತಗೊಂಬಂದ್ರೆ 5 ಜೊತೆ ಮಾರಾಟ ಮಾಡಿದ್ದೀರಾ? ಹಾಂ ಹೆಂಗೆ ಪರವಾಗಿಲ್ಲ ವ್ಯಾಪಾರ ಈ ವರ್ಷ ಅಲ್ವಾ? ಏನು ಇವತ್ತು ನಾಳೆ ಇರುತ್ತಾ? ಹೆಂಗೆ ಯಾವಾಗ ಮುಗಿಯುತ್ತೆ? ಹೌದಾ? ಸುಗ್ನಳ್ಳಿಗೆ ಬರ್ತೀರಾ? ಯಾವಾಗ? ಶುಕ್ರವಾರ. ಸುಗ್ನಳ್ಳಿ ಶುಕ್ರವಾರನಾ? ಅಲ್ಲಿರ್ತೀರಾ? ಹೌದಾ? ಅಲ್ಲ ಯಾವಾಗ ಬರ್ಬೇಕು ಸುಗ್ನಳ್ಳಿಗೆ ನಾವು ಅಲ್ಲಿಗೆ? ಭಾನುವಾರ. ಹಾಂ ಹಾಂ. ನಿಮ್ಮ ಹೆಸರು? ನಾಗರಾಜು. ಬಿದ್ರೆ? ಹಾಂ ಚಿಕ್ಕ ಮಧುರೆ. ಗದಗಿಂದ ಬಂದ್ರಾ? ಯಾವಾಗ ಬಂದ್ರಿ? ಬೆಳಗ್ಗೆ ಬಂದ. ಸೊ ನೀವೆಲ್ಲ ರೈತರು ಬರೀ ಮಾತ್ರ ಇದನ್ನ ಮಾತ್ರ ಪರ್ಚೇಸ್ ಮಾಡ್ತೀರಾ ಅಷ್ಟೇ, ವ್ಯವಸಾಯಕ್ಕೆ ಮಾತ್ರ, ವ್ಯಾಪಾರ ಮಾಡಲ್ಲ ನೀವು? ಹಾಂ ಅದೇ ಸುಮಾರು ಜನ ಗೊತ್ತಾಗುತ್ತೆ ನಮ್ಗೆ. ಅಲ್ಲಿ ಹಾವೇರಿ, ಧಾರವಾಡ, ಕಲ್ಗಟ್ಟಿಗೆ ಅವರೆಲ್ಲ ಬರ್ತಾರಲ್ವಾ, ಇಲ್ಲಿಂದ ಕೊಂಡ್ಕೊಂಡು ಹೋಗ್ತಾರೆ ಅಲ್ವಾ? ವ್ಯಾಪಾರ ಮಾಡಲ್ಲ ಅವರು. ಇಲ್ಲಿ ಏನು ಮಾಡ್ತಾರೆ? ಯಾವಾಗ ಬಂದ್ರಿ? ಹಂಗೆ ನೀವು ಮುಂಚೆನೆ ಬರ್ಬೇಕು. ಆಗಲೇ 1 ವಾರ ಆಗಿದೆಯಲ್ಲ. ಇದು ಸೇರಿ 14ನೇ ತಾರೀಕಿಂದ ಸೇರಿದೆ. ಇರ್ಲಿ ಈಗ ನಿಮ್ಮ ನಾನು ಬಂದಕ್ಕೆ ಸಿಗಬೇಕು ಅಂದ್ರೆ ಸಿಗುತ್ತೆ, ಸಿಗಲ್ಲ ಅಂದ್ರೆ ಸಿಗಲ್ಲ ಅಲ್ವಾ? ನಾವು ಲೆಕ್ಕಾಚಾರ ಹಾಕೋ ಬಂದಾಗ ಏನೂ ಆಗಲ್ಲ, ಸುಮ್ಮನೆ ಬನ್ನಿ, ವ್ಯಾಪಾರ ಆಗಿರುತ್ತೆ ಅಲ್ವಾ? ಆಗಲಿ, ಒಳ್ಳೇದಾಗಲಿ. ಆಗಲ್ಲ. ಲೆಕ್ಕಾಚಾರದಿಂದ ಯಾವತ್ತೂ ಮಾಡಕ್ಕೆ ಹೋಗಬಾರ್ದು. ಗದಗ ಇರಲಿ. ರೋಣ ತಾಲೂಕಾ? ಗದಗ ಜಿಲ್ಲೆ. ಇರಲಿ, ಗದಗ ಜಿಲ್ಲೆ. ರೋಣ ತಾಲೂಕಿನ ರೈತರು ಅಂತ ಹಾಕ್ತೀವಿ.